ಮುತ್ತುಲಕ್ಷ್ಮಿ ಬ್ರಹ್ಮಗಂಟು ಧಾರವಾಹಿಂದ ಸಿನಿಮಾಗೆ ತೆರೆ ಮೇಲೆ ಬಂದಿದ್ರೆ ಇಡೀ ಕರ್ನಾಟಕ ಕೂಡ ಜರ್ನಿ ಮಾಡಿದ್ರೆ ಸೊ ಹೌ ಇಟ್ ರೆಸ್ಪಾನ್ಸ್ ಅಂಡ್ ಟ್ರೈಲರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೆದಿದೆ ಎಲ್ಲ ಇವೆಂಟ್ಸಲ್ಲೂ ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಮ್ಯಾಟರ್, ಪಾಯಿಂಟ್ ಟು ಪಾಯಿಂಟ್ ಹೋಗಿದ್ದೀನಿ. ಬಟ್ ಒಂದೇ ಒಂದು ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ. ಸೊ ಇವತ್ತು ಒಂಚೂರು ಬೇರೆ ಮಾಡ್ಬಿಡಿ ಹೇಳ್ಬಿಡ್ತೀನಿ. ಸರ್, ಮೊದಲನೇದಾಗಿ ಎಲ್ಲ ಗಂಡು ಮಕ್ಕಳು ಕನಸನ್ನು ಜೀವಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತು ಸರ್ಗೆ ಥ್ಯಾಂಕ್ ಯು, ಪ್ರತಾಪ್ ಅಣ್ಣಂಗೆ ಥ್ಯಾಂಕ್ ಯು, ಹಾಗೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಹರೀಶ್ ಸರ್, ಕಲ್ಲೂರ್ ಸರ್, ಹಾಗೆ ರವಿಕುಮಾರ್ ಸರ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಿಂದ ನನಗೆ 5 ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ. ಸಂಜನಾ, ಅನು, ಶೂಟು, ಕಾಪು, ಚೇತು ಅವರು. ಜೆನ್ಯೂನ್ ಆಗಿ 5 ಜನನು ಇಡೀ ಸೆಟ್ಟಲ್ಲಿ, ಇಡೀ ಜರ್ನಿಲಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ದೀವಿ. ತುಂಬ ಮೆಮೊರೀಸ್ ಜೊತೆ ಈ ಸಿನಿಮಾ ಮುಗಿದ ಮೇಲೂ ತುಂಬ ಮೆಮೊರೀಸ್ನ ಕ್ಯಾರಿ ಮಾಡ್ತೀವಿ. ಅದಕ್ಕೆ ಖುಷಿ ಆಗ್ತಿದೆ. ಕೊನೆಯದಾಗಿ ಒಂದು ಹೇಳೋದು ಏನಂದರೆ, ಒಂದೇ ಒಂದು ಸಣ್ಣ ಆಡಿಷನ್ ಕಥೆ ಹೇಳ್ತೀನಿ. ಮೊದಲನೇದಾಗಿ ನನ್ನ ಜೀವನದಲ್ಲಿ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಾಗ ನಮ್ಮ ಅಪ್ಪನ ಮುಂದೆ ಆಡಿಷನ್ ಕೊಟ್ಟೆ. ಬಿಡಲಿಲ್ಲ, ಹೋಗ್ಬೇಡ ಅಂತ ಅಂದರು. ಹಠ ಮಾಡಿ ಮುಂದಕ್ಕೆ ಬಂದೆ. ಆಮೇಲೆ ಹಂಸಲೇಖ ಸರ್ ಕಾಲೇಜಲ್ಲಿ ಆಡಿಷನ್ ಕೊಟ್ಟೆ. ಅಲ್ಲಿ ಸಣ್ಣ ಪುಟ್ಟ ಬೇಸಿಕ್ಸ್ ಎಲ್ಲ ಕಲಿತಾ ಇದ್ದೆ. ಅದಾದಮೇಲೆ ಥಿಯೇಟ್ರಲ್ಲಿ ಸಣ್ಣ ಪಾತ್ರದಲ್ಲಿ ಆಡಿಷನ್ಗಳು ಕೊಡ್ತಿದ್ದೆ. ಅವಾಗ ದೊಡ್ಡ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು. ಅದಾದಮೇಲೆ ಸೀರಿಯಲ್ಸಲ್ಲಿ ಆಡಿಷನ್ ಕೊಟ್ಟೆ. ಫಸ್ಟ್ ಫ್ರೆಂಡ್ ರೋಲ್ ಅಂತೆ, ಆಮೇಲೆ ಹೀರೋಯಿನ್ ತಮ್ಮ, ಆಮೇಲೆ ಹೀರೋ ತಮ್ಮ, ಆಮೇಲೆ ಸೆಕೆಂಡ್ ಹೀರೋ, ಆಮೇಲೆ ಹೀರೋ. ಫೈನಲ್ ಆಗಿ ಇವತ್ತು ಸಿನಿಮಾಗೆ ಅಂತ ಆಡಿಷನ್ ಕೊಟ್ಟೆ. ಸಂತೋಷ್ ಸರ್, ಪ್ರತಾಪ್ ಅಣ್ಣ ಸೇರಿಕೊಂಡು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ರು. ಆದರೆ ಇದಿಷ್ಟು ಆಡಿಷನ್ ಕೊಟ್ಟಿದ್ದು ಜನರುಗಳ ಮುಂದೆ ಫೈನಲ್ ಆಗಿ ನಾನು ಏನು ಕೇಪಬಿಲಿಟಿ ಇದೆ, ನನ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ. ಸೊ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ ಇಷ್ಟೊಂದು ಆಡಿಷನ್ಸ್ನ ಕೊಡ್ಕೊಂಡು ಬರಬೇಕಾದ್ರೆ ಅದು ಒಬ್ಬಂಗೆ, ಇನ್ನು ಹಲವಾರು ಟ್ಯಾಲೆಂಟ್ಗಳು ಹೊರಗಡೆ ಇದೆ. ಸುಮಾರು ಜನ ಈಗಲೂ ಪ್ರೊಡ್ಯೂಸರ್ಸ್ಗಾಗಲಿ, ಒಂದು ಚಾನ್ಸ್ಗಾಗಲಿ, ಡೈರೆಕ್ಟರ್ಗಾಗಲಿ ಅಲ್ದಾಡ್ತಿದ್ದಾರೆ. ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಗ್ತಿಲ್ಲ. ಸುಮಾರು ಜನಕ್ಕೆ ಹೀಗೆ ಆಗ್ತಿದೆ. ಏನಕ್ಕೆ ಅಂತ ಅಂದರೆ, ಪ್ರತಿಯೊಬ್ಬರು ಹೇಳ್ತಾರೆ ಒಂದೇ ಡೈಲಾಗು, ಹೊಸಬ್ರು ಸಿನಿಮಾ ಯಾರು ನೋಡ್ತಾರೆ ಗುರು, ಏನಕ್ಕೆ ಅವನ ಮೇಲೆ ಬಂಡವಾಳ ಹಾಕೋಣ ಅಂತ. ಅಂಥದ್ರಲ್ಲಿ ಧೈರ್ಯ ಮಾಡಿ ಇವ್ರುಗಳೆಲ್ಲ ದುಡ್ಡು ಹಾಕಿ ಹೊಸಬ್ರನ್ನ ಸಪೋರ್ಟ್ ಮಾಡಿ, ಇಲ್ಲಿರೋರು ಯಾರು ಇದೀವಿ ಅಷ್ಟು ಜನ ಪ್ಯೂರ್ ಟ್ಯಾಲೆಂಟಿಂದನೇ ಸೆಲೆಕ್ಟ್ ಮಾಡಿರೋದೇ ಹೊರತು ಯಾವ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲಿ ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ನು ಸೇರಿಸಿ. ಸೊ ಅದಕ್ಕೆ ಈ ಥರ ಒಂದು ಪ್ರೊಡಕ್ಷನ್ ಹೌಸ್ಗಳು ಬೆಳೆದ್ರೆ, ಕಂಟಿನ್ಯೂಸ್ ಆಗಿ ಇವ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಟ್ಟರೆ ಹಲವಾರು ಹೊಸ ಪ್ರತಿಭೆಗಳು ಹೊರಗಡೆ ಬರುತ್ತೆ. ಇದೆಲ್ಲ ಆಗಬೇಕು ಅಂತ ಅಂದರೆ ಜನರು ಹೊಸ ಸಿನಿಮಾಗಳನ್ನ ನೋಡಬೇಕು, ಹೊಸಬ್ರನ್ನ ಬೆಳೆಸಬೇಕು. ಏನಿಲ್ಲ, ಅದಕ್ಕೆ ನಾನು ಕೇಳ್ಕೊಂತ ಇರೋದು ಒಂದೇ ಒಂದ್ಸಲ ನಮ್ಮ ಸಿನಿಮಾ ನೋಡಿ, ಇಷ್ಟ ಇಲ್ಲ ಅಂತ ಅಂದರೆ 1000 ಜನ ಕೇಳಿ ಡಬ್ಬಾ ಥರ ಇದೆ ಅಂತ, ಚೆನ್ನಾಗಿದೆ ಅಂದರೆ ಇನ್ನೂ ಅದಕ್ಕಿಂತ ಜಾಸ್ತಿ ಜನ ಕೇಳಿ ಚೆನ್ನಾಗಿದೆ ಅಂತ. ಬಟ್ ದಯವಿಟ್ಟು ಒಂದೇ ಒಂದ್ಸಲ ನೋಡಿ, ಫೈಲ್ನ ಓಪನೇ ಮಾಡಿದ್ರೆ ಕ್ಲೋಸ್ ಮಾಡಬೇಡಿ. ಒಂದೇ ಒಂದ್ಸಲ ಪಿಕ್ಚರಲ್ಲಿ ಏನಿದೆ ಅಂತ ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.